ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಿರುತ್ತೆ, ಅವರ ಒಂದು ಆಲೋಚನೆಗಳು ಏನಿದೆ ಅಂತ ನೋಡೋಣ. ಸ್ಪೆಷಲಿ ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ, ಸಪ್ರೇಷನಲ್ಲಿದ್ದೀರಾ, ಅವ್ರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ಗೈಸ್, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್, ಇಟ್ಸ್ ಜಸ್ಟ್ ಅ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಿಮ್ಮ ಪರ್ಸನ್ ಅವರ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಸೊ ದಟ್ ನಿಮಗೆ ಅವರ ಒಂದು ಎನರ್ಜೀಸ್ ಕ್ಲೇಮ್ ಆಗುತ್ತೆ. ಸೊ ನಿಮಗೆ ಆ್ಯಕ್ಯುರೇಟಾಗಿ ರೀಡಿಂಗ್ ಅನ್ನೋದು ರೆಸನೇಟ್ ಆಗುತ್ತೆ. ಸೊ ಈ ಒಂದು ಫ್ಲೇಮ್ನ ನೋಡ್ತಾ ಅವರ ಹೆಸರನ್ನು 3 ಬಾರಿ ಹೇಳಿ. ಸೊ ಅವರ ಒಂದು ಎನರ್ಜೀಸ್ಗೆ ನೀವು ಕನೆಕ್ಟ್ ಆಗ್ತೀರಾ. ಸೊ ಲೆಟ್ಸ್ ಬಿಗಿನ್. ಹೇ ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಹೇ ಏಂಜಲ್ಸ್, ಪ್ಲೀಸ್ ಹೆಲ್ಪ್ ಮೀ. ಓಕೆ, ದಿಸ್ ಪರ್ಸನ್ ತುಂಬ ಸ್ಟಕ್ ಎನರ್ಜಿನಲ್ಲಿದ್ದಾರೆ. ಆ್ಯಕ್ಷನ್ಸ್ ಏನು ತಗೊಳ್ಳೋದಕ್ಕೆ ರೆಡಿ ಇಲ್ಲ ನಿಮ್ಮ ವಿಚಾರವಾಗಿ. ಆ್ಯಂಡ್ ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ನನಗೆ ಯಾರೂ ಇಲ್ಲ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಐಸೋಲೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಹೊರಗಡೆ ಪ್ರಪಂಚಕ್ಕೂ ನನಗೂ ಯಾವುದೇ ಆದಂತಹ ಸಂಬಂಧ ಇಲ್ಲ, ನನಗೆ ಯಾರೂ ಬೇಡ, ನನ್ನ ಜೊತೆಗೆ ಇರುವಂಥವ್ರೆಲ್ರಿಗೂ ದುಃಖ ಆಗುತ್ತೆ, ನನ್ನಿಂದ ಎಲ್ರಿಗೂ ತೊಂದರೆ ಆಗುತ್ತೆ. ಆ್ಯಂಡ್ ನನಗೆ ಸಿಗುವಂತಹ ವ್ಯಕ್ತಿಗಳು ನನಗೆ ನೋವು ಕೊಡ್ತಾರೆ. ಸೊ ಈ ರೀತಿಯ ಒಂದು ವಿಚಾರಗಳು ಇವರ ಒಂದು ಮನಸ್ಸಲ್ಲಿ ನಡೀತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಇವರಿಗೆ ಎಲ್ಲದರಿಂದನೂ ಒಂದು ಬ್ರೇಕ್ ಅನ್ನೋದು ಬೇಕು ಅಂತ ಹೇಳಬಹುದು. ಮೈಟ್ ಬಿ ತುಂಬ ಟಾಕ್ಸಿಕ್ ಪೀಪಲ್ಗಳ ಜೊತೆಗೆ ಇವರ ಒಂದು ಜೀವನ ನಡೀತಾ ಇದೆ ಅಂತ ಹೇಳಬಹುದು. ಮೈಟ್ ಬಿ ಒಂದು ಟಾಕ್ಸಿಕ್ ಫ್ರೆಂಡ್ಶಿಪ್ ಇರಬಹುದು, ಅಥವಾ ಟಾಕ್ಸಿಕ್ ಫ್ಯಾಮಿಲಿ ಇರಬಹುದು. ನಿಮ್ಮ ಜೊತೆಗೆ ಸೇರಿದಾಗ, ನಿಮ್ಮ ಜೊತೆ ಮಾತಲ್ಲಿದ್ದಾಗ ಒಂದು ಕನೆಕ್ಟಿವಿಟಿ ಏನಿತ್ತು ಇವರ ಒಂದು ಲೈಫಿಗೆ, ಇವರ ಒಂದು ಲೈಫ್ ಪರ್ಪಸ್ ಏನಿತ್ತು, ಅದು ಈಗ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಬಹುದು. ಮೈಟ್ ಬಿ ಇಲ್ಲಿ ಇವರ ಒಂದು ಸೋಲ್ ಕನೆಕ್ಷನ್ ಏನಿತ್ತು ನಿಮ್ಮ ಜೊತೆಗೆ, ಅದು ಡಿಸ್ಕನೆಕ್ಟ್ ಆಗಿದೆ ಅಂತ ಹೇಳಬಹುದು. ಆ್ಯಂಡ್ ಯೂನಿವರ್ಸ್ ಜೊತೆ ಏನು ಕನೆಕ್ಷನ್ ಇತ್ತು, ಸ್ಪಿರಿಚುವಾಲಿಟಿ ಜೊತೆ ಏನು ಕನೆಕ್ಷನ್ ಇತ್ತು, ಅದು ಕೂಡ ಇಲ್ಲಿ ಡಿಸ್ಕನೆಕ್ಟ್ ಆಗಿದೆ ಅಂತ ಹೇಳಬಹುದು. ಅಷ್ಟು ಇವರು ನೆಗೆಟಿವ್ ಆಗಿದ್ದಾರೆ, ಅಷ್ಟು ಇವರು ಸ್ಟ್ರೆಸ್ಫುಲ್ಲಲ್ಲಿದ್ದಾರೆ ಅಂತ ಹೇಳಬಹುದು. ಮೈಟ್ ಬಿ ಇವರ ಒಂದು ಹಾರ್ಟ್ ಚಕ್ರ ತುಂಬ ಬ್ಲಾಕ್ ಆಗಿದೆ. ಆ ಒಂದು ಕಾರಣಕ್ಕೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ. ಇವ್ರ ಲೈಫಲ್ಲಿ ನಿಮ್ಮ ಒಂದು ವಿಚಾರವಾಗಿ ಅಷ್ಟೇ ಅಲ್ಲದೆ ತುಂಬಾ ಗೋತ್ರು ಆಗ್ತಾ ಇದ್ದಾರೆ. ಇವರು ನಿಮ್ಮವರೆಗೂ ಇನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅಥವಾ ನಿಮ್ಮ ಜೊತೆ ಮಾತಾಡಿಲ್ಲ ಅಂದರೆ ಅದರ ಅರ್ಥ ನಿಮ್ಮ ಜೊತೆ ಪ್ರೀತಿ ಬೇಡ ಅಥವಾ ಫ್ರೆಂಡ್ಶಿಪ್ ಬೇಡ ಅಂತ ಅಲ್ಲ. ದಿಸ್ ಪರ್ಸನ್ ಹ್ಯಾವ್ ಫೀಲಿಂಗ್ಸ್, ಅಬ್ಸಲ್ಯೂಟ್ಲಿ ಹ್ಯಾವ್, 100% ನೋ ಡೌಟ್ ಆನ್ ಇಟ್. ಈ ಒಂದು ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಬಟ್ ಇವ್ರಿಗೆ ಏನು ಒಂದು ಸೆಲ್ಫ್ ಡೌಟ್ಸ್ ಏನಿದೆ, ಒಂದು ಸ್ಟ್ರೆಸ್ ಲೈಫ್ ಏನಿದೆ, ಅದು ತುಂಬಾ ಕಮ್ಮಿ ಅದರಿಂದ ಈ ಒಂದು ಪ್ರೀತಿ ಏನಿದೆ ನಿಮ್ಮ ಮೇಲೆ, ಒಂದು ಅಫೆಕ್ಷನ್ ಏನಿದೆ, ಅದು ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಪರ್ಸನ್ ನಿಮಗೆ ತೊಂದರೆ ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಿಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಸೊ ಮೈಟ್ ಬಿ ಅವರ ಒಂದು ಟಾಕ್ಸಿಕ್ ಸರೌಂಡಿಂಗ್ಸ್ ಜೊತೆ, ಅಥವಾ ಅವರ ಒಂದು ಟಾಕ್ಸಿಕ್ ಮೈಂಡ್ಸೆಟ್ ಅಥವಾ ನೆಗೆಟಿವ್ ಮೈಂಡ್ಸೆಟ್ ಇಂದಾಗಿ ನಿಮ್ಮ ಒಂದು ಎನರ್ಜೀಸ್ ಕೂಡ ಅವರು ಡ್ರೈನ್ ಔಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಈ ಒಂದು ಕಾರಣಕ್ಕೆ ಅವರು ನಿಮ್ಮವ್ರಿಗೂ ಬರೋದಕ್ಕೆ ರೆಡಿ ಇಲ್ಲ ಅಂತ ಹೇಳಬಹುದು. ಲೆಟ್ ಮಿ ಡೀಲ್ ವಿತ್ ಮೈ ಸೆಲ್ಫ್ ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರ ಒಂದು ಇಶ್ಯೂಸ್ನ ಅವರೇ ಸರಿ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಟಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ವೈ ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಇಲ್ಲಿ ತುಂಬ ಹಾರ್ಟ್ ಬ್ರೇಕ್ಗಳಾಗ್ತಾ ಇದೆ. ಆ್ಯಂಡ್ ಕೆಲವ್ರಿಗೆ ಇಲ್ಲಿ ಕ್ರಶ್, ನೀವು ಅಂದರೆ ಅವರಿಗೆ ಕ್ರಶ್ ಅಂತ ಇರ್ಬೋದು, ಅಥವಾ ಅವರು ಅಂದರೆ ನಿಮಗೆ ಕ್ರಶ್ ಫೀಲಿಂಗ್ ಇದೆ.
ಸ್ಟಿಲ್ ನೀವು ಅವರ ಒಂದು ವಾಯ್ಸ್ ಕೇಳಿದರೆ ಅಥವಾ ಅವರು ನಿಮ್ಮ ಒಂದು ವಾಯ್ಸ್ ಕೇಳಿದರೆ ಸ್ಟಿಲ್ ಅವರ ಒಂದು ಹಾರ್ಟ್ ಮೆಲ್ಟ್ ಆಗುವಂಥದ್ದು ಅಥವಾ ನಿಮ್ಮ ಹಾರ್ಟ್ ಮೆಲ್ಟ್ ಆಗುವಂಥದ್ದು ಈ ರೀತಿ ಎನರ್ಜೀಸ್ ಕಾಣಿಸ್ತಾ ಇದೆ. ಬಟ್ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನೀವು ಚೆನ್ನಾಗಿರಲಿ ಅಂತ ಅವ್ರು ಯಾವಾಗಲೂ ಬ್ಲೆಸ್ ಮಾಡ್ತಾ ಇದ್ದಾರೆ. ಬಟ್ ದಿಸ್ ಪರ್ಸನ್ ಈಸ್ ಲೈಕ್ ಅಬ್ಸರ್ವ್ ಮಾಡ್ತಾ ಇಲ್ಲ, ಅವರ ಒಂದು ಯೂನಿವರ್ಸ್ ಕೊಡ್ತಾ ಇದ್ದಾರೆ ದಟ್ ನೀವು ಅವ್ರಿಗೆ ಒಳ್ಳೆ ಸೋಲ್ಮೇಟ್, ನೀವು ಒಂದು ಒಳ್ಳೆ ಕಂಪ್ಯಾನಿಯನ್, ಯಾರಿಲ್ಲ ಅಂದ್ರೂ ನೀವು ಇರಬೇಕು ಅಂತ ನಿಮ್ಮ ಬಗ್ಗೆ ಯೂನಿವರ್ಸ್ ಹಿಂಟ್ ಕೊಡ್ತಾ ಇದ್ದಾರೆ, ಸೈನ್ಸ್ ಕೊಡ್ತಾ ಇದ್ದಾರೆ. ಬಟ್ ದಿಸ್ ಪರ್ಸನ್ ಈಸ್ ನಾಟ್ ರೆಡಿ ಟು ಲುಕ್. ಈ ಪರ್ಸನ್ ಅದ್ಯಾವುದನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ, ಈ ಪರ್ಸನ್ ಯಾವುದನ್ನು ನೋಡ್ತಾ ಇಲ್ಲ, ಜಸ್ಟ್ ಐಸೋಲೇಟ್ ಆಗಿದ್ದಾರೆ. ದಟ್ ನನಗೆ ಯಾರೂ ಬೇಡ, ನನ್ನಿಂದ ಎಲ್ರಿಗೂ ತೊಂದರೆ ಆಗುತ್ತೆ, ನನ್ನ ಜೊತೆಗೆ ಇರೋರೆಲ್ಲ ಬಿಟ್ಟು ಹೋಗೋರೆ, ಸೊ ನನ್ನನ್ನು ಯಾರೂ ಫಿಕ್ಸ್ ಮಾಡೋದು ಬೇಡ, ನನ್ನನ್ನು ನಾನೇ ಫಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿಯ ಒಂದು ಸ್ಟ್ರೆಸ್ಫುಲ್ ಲೈಫ್, ಥಾಟ್ಫುಲ್, ಈ ಒಂದು ಥಾಟ್ಸ್ಗಳಲ್ಲಿ ಅವರು ಫುಲ್ ಕಳೆದು ಹೋಗಿದ್ದಾರೆ ಅಂತ ಹೇಳಬಹುದು. ತುಂಬ ಓವರ್ ಥಿಂಕಿಂಗ್ ಇದೆ ಅಂತ ಹೇಳಬಹುದು. ಸ್ಪಷ್ಟವಾಗಿ ಅವ್ರ ಲೈಫಿಗೆ ಏನು ಬೇಕು, ಯಾರು ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ರೀಸೆಂಟಾಗಿ ಇವರ ಒಂದು ಪರ್ಸ್ನಲ್ ಥಿಂಗ್ಸ್ನ ನಿಮ್ಮ ಬಗ್ಗೆ ಆಗಿರಬಹುದು, ಅವರ ಒಂದು ಫ್ಯಾಮಿಲಿ, ಒಂದು ವರ್ಕ್ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಒಂದು ಫ್ರೆಂಡಿಗೆ ಇವರೆಲ್ಲನೂ ಹಂಚ್ಕೊಂಡಿದ್ರು ಅಂತ ಹೇಳಬಹುದು. ಆ್ಯಂಡ್ ದಟ್ ಪರ್ಸನ್ ಆ ಒಂದು ಫ್ರೆಂಡ್ ಅಂತ ನಂಬಿ ಇವರು ಕೂಡ ಮತ್ತೆ ಚೀಟ್ ಆಗಿದ್ದಾರೆ ಅಂತ ಹೇಳಬಹುದು ಅವರಿಂದ. ಸೊ ಅದು ಅವ್ರಿಗೆ ತುಂಬ ನೋವು ಅನ್ನೋದನ್ನು ಕೊಟ್ಟಿದೆ. ಸೊ ಆ ಒಂದು ಕಾರಣಕ್ಕೆ ಈ ಪರ್ಸನ್ಗೆ ಗಿಲ್ಟ್ ಇದೆ. ಮೈಟ್ ಬಿ ನಾನು ನನ್ನ ಪರ್ಸನ್ಗೆ ನೋವು ಕೊಟ್ಟಿರೋದಕ್ಕೆ ಇವ್ರ ಕಡೆಯಿಂದ ನನಗೆ ಇಷ್ಟು ಬೆಟ್ರೇಯಲ್ ಆಗಿದೆ, ಇಷ್ಟು ನಂಬಿಕೆ ದ್ರೋಹ ಆಗಿದೆ ಅಂತ. ಆ್ಯಂಡ್ ಎಸ್, ಇಲ್ಲಿ ಕೆಲವರು ನೀವೇನಾದರೂ ನಿಮ್ಮ ಎನರ್ಜೀಸ್ ಪ್ರಕಾರ ನೀವೇನಾದರೂ ಫೋರ್ಸ್ಫುಲ್ಲಾಗಿ ಈ ಒಂದು ಕನೆಕ್ಷನ್ಸ್ ಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಡೋಂಟ್ ಡೂ ದಟ್. ಇವರು ಒನ್ಸ್ ಇವರೇ ಹೀಲ್ ಆದಾಗ ಅವ್ರನ್ನ ಖಂಡಿತ ನಿಮ್ಮವ್ರಿಗೂ ಬರ್ತಾರೆ. ಬಟ್ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಕಾಯಬೇಕು. ಯಾವುದೇ ಒಂದು ಕನೆಕ್ಷನ್ಸ್ನ ನೀನು ಬೇಕು ಅಂತ ಬಲವಂತದಿಂದ ಆಗಲಿ ಅಥವಾ ಫೋರ್ಸ್ಫುಲ್ಲಾಗಿ ಕಿತ್ಕೊಳ್ಳುವಂಥದ್ದಾಗಲಿ ಇರಬಾರ್ದು. ಸಮ್ಟೈಮ್ಸ್ ನಿಮಗೆ ಅವರು ನಾನಿಲ್ಲ ಅಂದರೂ ಇಟ್ಟಿದ್ದೀರಾ ಅಂತಂದರೆ ಅವ್ರು ಯಾಕೆ ಚೆನ್ನಾಗಿರಬೇಕು ಅಂತ ಈ ರೀತಿಯ ಒಂದು ಜಲಸ್ ನಿಮಗೆ ಬರ್ತಾ ಇದೆ ಅಂತ ಹೇಳಬಹುದು. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ವಲ್ಪ ನೀವು ಕೂಡ ನೆಗೆಟಿವ್ ಆಗ್ತಾ ಇದ್ದೀರಾ. ಇಟ್ಸ್ ನಾಟ್ ಬಿಕಾಸ್ ಆಫ್ ಯುವರ್ ಫಾಲ್ಟ್. ಈ ಪರ್ಸನ್ ಮತ್ತು ನಿಮ್ಮ ಮಧ್ಯೆ ಒಂದು ಟೆಲಿಪತಿಕ್ ಕನೆಕ್ಷನ್ ಇದೆ. ಈ ಪರ್ಸನ್ ಯಾವಾಗೆಲ್ಲ ಲೋ ಫೀಲ್ ಆಗ್ತಾರೆ ಆವಾಗ ನಿಮಗೂ ಸಹ ಆ ಒಂದು ಫೀಲ್, ಆ ಒಂದು ಎನರ್ಜಿ, ಆ ಒಂದು ವೈಬ್ರೇಷನ್ಸ್ ಆಗ್ತಾ ಇರುತ್ತೆ. ಬಿಕಾಸ್ ನೀವು ಇವರ ಎಷ್ಟೊಂದು ಪಾಸ್ಟ್ಗಳನ್ನು ಎಕ್ಸೆಪ್ಟ್ ಮಾಡಿದ್ದೀರಾ ಅಥವಾ ಪಾಸ್ಟ್ ಟ್ರಾಮಾಗಳನ್ನು ಹೀಲ್ ಮಾಡಿದ್ದೀರಾ ಅಂತ ಹೇಳಬಹುದು. ಬಟ್ ಈಗ ಅವರಿಗೆ ನಿಮ್ಮಿಂದ ದೂರ ಆದಮೇಲೆ ಅದೆಲ್ಲವನ್ನು ಒಬ್ಬರೇ ಎಲ್ಲವನ್ನು ಹ್ಯಾಂಡಲ್ ಮಾಡೋದು, ಸ್ಪೆಷಲಿ ಇವರಿಗೆ ಒಂದು ಎಮೋಷ್ನಲಿ ಅಟ್ಯಾಚ್ಮೆಂಟ್ ನಿಮ್ಮ ಮೇಲಿತ್ತು. ಸಡನ್ನಾಗಿ ನಿಮ್ಮಿಂದ ದೂರ ಆಗಿರೋದು ಅದು ಅವರಿಗೆ ಟಾಲರೇಟ್ ಆಗ್ತಾ ಇಲ್ಲ. ಎಮೋಷ್ನಲಿ ಡಿಪೆಂಡೆಂಟ್ ನಿಮ್ಮ ಮೇಲೆ ಆಗಿದ್ದರು. ಬಟ್ ನಾವು ಅದನ್ನು ಕೂಡ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ. ಇವರ ಒಂದು ಸ್ಟ್ರೆಸ್ ತುಂಬ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಬಹುದು. ಎಮೋಷ್ನಲಿ ತುಂಬ ಕನೆಕ್ಟ್ ಆಗಿದ್ದರು, ನಿಮ್ಮ ಜೊತೆಗೆ ತುಂಬ ಡಿಪೆಂಡ್ ಆಗಿದ್ದರು. ಬಟ್ ಸಮ್ವೇರ್ ನನ್ನ ಒಂದು ಸ್ಟ್ರೆಸ್, ನನ್ನ ಒಂದು ನೋವು, ಪ್ರಾಬ್ಲಮ್ಸ್ನ ನಿಮ್ಮವರೆಗೂ ಹೇರಬಾರ್ದು, ನನ್ನ ಪರ್ಸನ್ವರೆಗೂ ಹೇರಬಾರ್ದು. ದಟ್ ನನಗೆ ಅವ್ರಿಗೆ 1000 ಇದೆ ಅಂದರೆ ನಿಮಗೆ ತುಂಬ ನೋವು, ಸಂಕಟ, ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸೊ ನಾನು ಯಾಕೆ ಒಂದು ಹೊರೆ ಆಗಬೇಕು, ನಾನು ಯಾಕೆ ಅವ್ರಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಆಗಬೇಕು. ನೀವು ಅವ್ರಿಗೆ ಹ್ಯಾಪಿಯಾಗಿರಲಿ, ಅವ್ರ ಲೈಫಲ್ಲಿ ಅವ್ರು ಚೆನ್ನಾಗಿರಲಿ, ಈ ರೀತಿಯ ಒಂದು ವಿಚಾರಗಳು ಈ ಒಂದು ಪರ್ಸನ್ ಮೈಂಡಲ್ಲಿ ಬರ್ತಾ ಇದೆ ಅಂತ ಹೇಳ್ಬಹುದು. ಆ್ಯಂಡ್ ತುಂಬ ಮಾತಾಡುವಂತಹ ವ್ಯಕ್ತಿ ತುಂಬ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಬಹುದು. ಒಂದು ನಗು ಇಲ್ಲ, ಒಂದು ಖುಷಿ ಇಲ್ಲ, ಸುಮ್ಮನೆ ಒಂದು ದಿನ ಕಳಿಬೇಕು, ಕೆಲಸ ಮಾಡಬೇಕು, ಊಟ ಮಾಡಬೇಕು. ಜಸ್ಟ್ ಒಂದು ನಾರ್ಮಲ್ ಲೈಫ್ ಯಾವ ರೀತಿ ಇರುತ್ತೆ ಅದೇ ರೀತಿ ಇವರಿದ್ದಾರೆ ಅಂತ ಹೇಳಬಹುದು. ಒಂದು ಇಮ್ಯಾಜಿನೇಷನ್ ವರ್ಲ್ಡಲ್ಲಿ ಇರ್ತಾರೆ ಅಥವಾ ಒಂದು ಆಸಕ್ತಿ ಅನ್ನೋದಿಲ್ಲ, ಆ ರೀತಿ ಒಂದು ಎನರ್ಜೀಸ್ನಲ್ಲಿ ಇದ್ದಾರೆ. ಯಾರಿಗೇನು ಮಾಡಿದ್ರೇನು ಅಥವಾ ಎಷ್ಟು ಉತ್ಸಾಹದಿಂದ ಇದ್ದರೆ ಏನು, ಏನೇ ಮಾಡಿದ್ರೂ ನನ್ನ ಲೈಫ್ ಸರಿ ಹೋಗೋದಿಲ್ಲ. ತುಂಬ ನೆಗೆಟಿವ್ ಥಾಟ್ಸ್. ಐ ಆಮ್ ರಿಯಲಿ ಗೆಟಿಂಗ್ ವೆರಿ ನೆಗೆಟಿವ್ ಎನರ್ಜೀಸ್ ಫ್ರಮ್ ದಿಸ್ ಪರ್ಸನ್. ಮೈಟ್ ಬಿ ಈ ಒಂದು ಪರ್ಸನ್ಗೆ ಚೈಲ್ಡ್ಹುಡ್ ಟ್ರಾಮಾಸ್ ಕೂಡ ತುಂಬ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಬಹುದು. ಇವರ ಒಂದು ಇನ್ನರ್ ಚೈಲ್ಡ್ ಏನಿದೆ ಅದು ಪ್ರೀತಿಗೆ ವಂಚಿತವಾಗಿದೆ ಅಂತ ಹೇಳಬಹುದು. ಸೊ ಎಲ್ಲ ಕಡೆಯೂ ಈ ಒಂದು ಪರ್ಸನ್ ಬರೀ ಪ್ರೀತಿಗೋಸ್ಕರನೇ ಹಂಬಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲೂ ಇವ್ರಿಗೆ ಸಿಗ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ನಿಮ್ಮ ಕಡೆ ಸಿಕ್ಕಿರುವಂಥ ಒಂದು ಕಂಫರ್ಟ್ನೆಸ್
ಯಾರ ಹತ್ರನೂ ಸಿಗ್ತಾ ಇಲ್ಲ. ಆ್ಯಂಡ್ ಎಸ್, ಯಾರ ಜೊತೆ ಇವ್ರು ಮಾತಾಡೋದಕ್ಕೆ ಹೋದರು ಅಥವಾ ಫ್ರೆಂಡ್ಶಿಪ್ ಮಾಡಿದ್ರು, ನಿಮ್ಮನ್ನು ಇವರು ಸರ್ಚ್ ಮಾಡ್ತಾ ಇದ್ದಾರೆ. ಆ ಒಂದು ವ್ಯಕ್ತಿಯಲ್ಲಿ ನಿಮ್ಮನ್ನು ಫೈಂಡ್ ಔಟ್ ಮಾಡ್ತಾರೆ. ಬಟ್ ಅದೆಲ್ಲೂ ಸಿಗ್ತಾ ಇಲ್ಲ. ಆ್ಯಂಡ್ ಮತ್ತೆ ಇವ್ರಿಗೆ ಡಿಸಪಾಯಿಂಟ್ ಆಗುತ್ತೆ. ಆ್ಯಂಡ್ ಈ ಪರ್ಸನ್ಗೆ ರಿಯಲೈಸ್ ಆಗಿದೆ ಇವರ ಲೈಫಲ್ಲಿ ನಿಮ್ಮನ್ನು ಯಾರೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಬಟ್ ಆ ಒಂದು ವ್ಯಕ್ತಿ ಜೊತೆ ನಾನು ಮಾತಾಡಬೇಕು ಅಂದರೆ ನನ್ನ ಈ ಒಂದು ಎಲ್ಲ ಸ್ಟಫ್ ಏನಿದೆ, ಒಂದು ಬ್ಯಾಗೇಜ್ ಏನಿದೆ, ಇದೆಲ್ಲವನ್ನು ನಾನು ಇಳಿಸ್ಬೇಕು. ಈ ಒಂದು ಹೊರೆಯನ್ನು ನನ್ನ ಹೆಗಲಿಂದ ನಾನು ಇಳಿಸ್ಕೊಂಡಾದಮೇಲೆ ಅವರ ಜೊತೆ ಹೋಗಬೇಕು. ಬಿಕಾಸ್ ನನ್ನ ಒಂದು ಬ್ಯಾಗೇಜಸ್ನ ನನ್ನ ಪರ್ಸನ್ ಹೊತ್ಕೋಬಾರ್ದು. ಈ ರೀತಿಯ ಒಂದು ವಿಚಾರಗಳಲ್ಲಿ ಇವರು ತೊಡಗಿದ್ದಾರೆ ಅಂತ ಹೇಳ್ಬಹುದು. ಈ ರೀತಿಯ ಒಂದು ಆಲೋಚನೆಗಳಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಬಹುದು. ದ ಓನ್ಲಿ ರೀಸನ್ ಈಸ್, ನೀವು ಅಂದ್ಕೊಳ್ತಾ ಇರ್ಬೋದು, ನೋ ದಿಸ್ ಪರ್ಸನ್ ಈಸ್ ವೆರಿ ಹ್ಯಾಪಿ ದಟ್ ಈ ಪರ್ಸನ್ ಖುಷಿಯಾಗಿದ್ದಾರೆ, ಈ ಪರ್ಸನ್ ನನ್ನ ಬಿಟ್ಟು ಇದ್ದಾರೆ, ಚೆನ್ನಾಗಿದ್ದಾರೆ, ಜೊತೆಯಾಗಿರ್ತಾರೆ ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ, ದ ಓನ್ಲಿ ರೀಸನ್ ಈಸ್ ಇವರ ಒಂದು ಪ್ರಾಬ್ಲಮ್ಗಳೇನಿದೆ, ಇವರ ಒಂದು ಲೈಫಲ್ಲಿ ಈಗ ಏನೆಲ್ಲ ನಡೀತಾ ಇದೆ ಅದೆಲ್ಲವನ್ನು ನಿಮ್ಮವರೆಗೂ ಗೊತ್ತಾಗಬಾರ್ದು, ತಲುಪಬಾರ್ದು, ನಿಮಗೆ ಅದು ಇಂಪ್ಯಾಕ್ಟ್ ಆಗಬಾರ್ದು, ನಿಮಗೆ ಅದು ನೋವಾಗಬಾರ್ದು ಅನ್ನೋ ಒಂದು ರೀಸನ್ಗೆ ಈ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳಬಹುದು. ಆ್ಯಂಡ್ ಡೆಫಿನೆಟ್ಲಿ ಈ ಪರ್ಸನ್ಗೆ ಮತ್ತೆ ನಿಮ್ಮವರೆಗೂ ಬರೋದಕ್ಕೂ ಅಷ್ಟು ಧೈರ್ಯ ಇಲ್ಲ ಅಂತಲೂ ಬರ್ತಾ ಇದೆ. ಸಮಥಿಂಗ್ ಫಿಯರ್ ತುಂಬ ಕಾಡ್ತಾ ಇದೆ ಅಂತ ಹೇಳಬಹುದು. ಮೈಟ್ ಬಿ ನೀವು ಇಷ್ಟು ದಿನ ಅವ್ರು ಮಾತಾಡದೇ ಇರುವಂಥ ಕಾರಣಗಳಿಗೆ ನೀವು ಪ್ರಶ್ನೆಗಳನ್ನು ಹಾಕ್ತೀರಾ. ಯಾಕೆ ಹೀಗೆ ಮಾಡಿದೆ, ಏನು ಮಾಡಿದೆ, ನೀವೇನಾದರೂ ಕೇಳುವಂಥ ಪ್ರಶ್ನೆಗಳಿಗೆ ಅಥವಾ ನಿಮ್ಮ ಕೆಲವೊಂದಷ್ಟು ಪ್ರಶ್ನೆಗಳು ತುಂಬ ಮನಸ್ಸಲ್ಲಿದೆ, ಅದು ಯಾವುದಕ್ಕೂ ಈ ಪರ್ಸನ್ ಕಡೆಯಿಂದ ಉತ್ತರಗಳಿಲ್ಲ. ಸೊ ಆ ಒಂದು ಪ್ರಶ್ನಾವಳಿಯನ್ನು ಫೇಸ್ ಮಾಡೋದಕ್ಕೆ ಇವರಿಗೆ ಸಾಧ್ಯ ಆಗೋದಿಲ್ಲ. ಅದು ಕೂಡ ಆ ಒಂದು ರೀಸನ್ ಕೂಡ ಇವ್ರನ್ನ ಭಯಪಡಿಸ್ತಾ ಇದೆ ನಿಮ್ಮವರೆಗೂ ಬರೋದಕ್ಕೆ. ಸೊ ಆ್ಯಸ್ ನೌ ದಿಸ್ ಪರ್ಸನ್ ಈಸ್ ನಾಟ್ ರೆಡಿ ಟು ಟೇಕ್ ಆ್ಯಕ್ಷನ್ಸ್. ಈ ಪರ್ಸನ್ ಕಡೆಯಿಂದ ಆ್ಯಕ್ಷನ್ಸ್ ಅಂತೂ ಖಂಡಿತ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಬಿಕಾಸ್ ಇವರ ಒಂದು ಸೆಲ್ಫ್ ಕನೆಕ್ಷನ್ ಏನಿದೆ, ಇದು ಏನಿದೆ ಅದೇ ಕಟ್ ಆಗಿದೆ. ಒನ್ಸ್ ಇವರ ಒಂದು ಕಪ್ನ ಕಾಫಿಯಿಂದ ಇವರೇ ಫಿಲ್ ಮಾಡ್ಕೋಬೇಕು, ಆವಾಗಲೇ ನಿಮಗೆ ಪ್ರೀತಿ ಕೊಡೋದಕ್ಕೆ ಸಾಧ್ಯ. ಇದಾಗಿತ್ತು ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್. ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.